ಎಲ್ಲರಿಗೂ ನಮಸ್ಕಾರ. ನಮ್ಗೆ ಪಾಸಿಟಿವ್ ವೈಬ್ಸ್ ಎಲ್ಲಿಂದ ಬರುತ್ತೆ? ದೇವ್ರ ಮನೆಯಿಂದ. ಆ ದೇವ್ರ ಮನೆ ನಮ್ಮ ಅಮ್ಮ ಅವ್ರದ್ದು ಯಾವ ತರ ಇದೆ ಅಂತ ನೋಡ್ತೀರಾ? ಬನ್ನಿ ನನ್ ಜೊತೆ ನೋಡುವ. ಇದೇ ದೇವ್ರ ಮನೆ ನಮ್ಮಮ್ಮ ಅವ್ರದ್ದು. ನೋಡಿ ಚೆನ್ನಾಗಿದೆ ಅಲ್ಲ, ಎಲ್ಲ ದೇವರುಗಳು, ಮನೆ ದೇವರಿಂದ ಹಿಡಿದು ಎಲ್ಲ ದೇವ್ರದ್ದು ನಮ್ಮ ಅಜ್ಜಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ನಾಗಪ್ಪ ಆಗಲಿ, ನಮ್ಮ ಶಿವ ಆಗಲಿ, ರಾಮ ಆಗಲಿ, ಸಾಯಿಬಾಬಾ, ಕೃಷ್ಣ, ಕಳಶ ಎಷ್ಟು ಕ್ಯೂಟ್ ಇದೆ ನೋಡಿ. ನಂದಿ, ಶಂಕು ಚಕ್ರ ಅಲ್ವಾ, ತುಂಬ ಚೆನ್ನಾಗಿದೆ ಅಲ್ಲ. ಅನ್ನಪೂರ್ಣೇಶ್ವರಿ ವಿಗ್ರಹ ಎಲ್ಲ ಇಟ್ಟಿದ್ದಾರೆ. ಈವನ್ ಉಂಡಿ ಸಹ ಬೆಳ್ಳಿದಿಟ್ಟಿದ್ರು ನಮ್ಮ ಅಜ್ಜಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅಜ್ಜಿನೇ ಜ್ಞಾಪಕ ಬರ್ತಾರೆ ದೇವ್ರ ಮನೆ ನೋಡಿದ್ರೆ. ನೋಡಿದ್ರ ದೇವ್ರ ಮನೆ ಟೂರು ಹೇಗಿತ್ತು? ಇದು ನಮ್ಮ ಅಜ್ಜಿ ಕನಸಿನ ದೇವ್ರ ಮನೆ ಆಯ್ತಾ. ಚಿಕ್ಕವಾಗಿಂದ ನಮ್ಗೆ ದೇವ್ರನ್ನ ಪರಿಚಯ ಮಾಡ್ಕೊಡ್ತಿದ್ದು ನಮ್ಮ ಅಜ್ಜಿ. ಇವತ್ತೇ ಯಾವ್ದೇ ಶ್ಲೋಕ ನಮ್ ಕಲ್ತಿರೋದಾಗ್ಲಿ ಯಾವ್ದೇ ಆಗ್ಲಿ ಎಲ್ಲ ನಮ್ಮ ಅಜ್ಜಿಯಿಂದ. ನಮಗ್ ಚಿಕ್ಕವಾಗಿಂದನೂ ದೇವ್ರ ಬಗ್ಗೆ ಶ್ಲೋಕಸ್ ಎಲ್ಲ ನನಗೆ ಆಗ್ಲಿ ನನ್ನ ತಮ್ಮನ್ಗೆ ಆಗ್ಲಿ ನಮ್ಮ ಅಜ್ಜಿ ಹೇಳ್ಕೊಡ್ತಿದ್ರು. ಅಜ್ಜಿಯ ಜ್ಞಾಪಕನೇ ಈ ದೇವ್ರ ಮನೆ. ಪ್ರತಿಯೊಂದು ದೇವ್ರ ನೋಡಿದಾಗೂ ನಮ್ಮ ಅಜ್ಜಿ ಜ್ಞಾಪಕ ಬರ್ತಾರೆ. ನೀವು ರಾಮನ್ ಸಾಂಗ್ ನೋಡಿದಿರಲ್ಲ ನಾನು ಯೂಟ್ಯೂಬ್ ಅಲ್ಲಿ. ಆ ರಾಮಂದು ಪ್ರತಿ ಶನಿವಾರ ಮತ್ತೆ ರಾಮನವಮಿ ದಿನ ನಮ್ಮ ಅಜ್ಜಿ ಯಾವಾಗ್ಲೂ ಹಾಡ್ತಿದ್ರು. ಅದು ನಮ್ಮ ಫೇವ್ರೆಟ್ ಸಾಂಗ್. ದೇವ್ರ ಮನೆ ಅಂದ್ರೇನೆ ಅಜ್ಜಿ, ಅಜ್ಜಿ ಅಂದ್ರೇನೆ ದೇವ್ರ ಮನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.